ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನು ಇವತ್ತೇನಪ್ಪ ಕಾರ್ಪೆಟ್ ಮೇಲೆ ಕೂತ್ಕೊಂಡು ಇವ್ರೇನು ಸ್ಪೆಷಲ್ ಆಗಿ ಏನು ಮಾಡ್ತಿದ್ದಾರೆ ಅನ್ಕೋಬೇಡಿ. ಕಾರ್ಪೆಟ್ ಇದು ಹಳೆ ಬಟ್ಟೆಯಲ್ಲಿ ಮಾಡ್ಸಿರಕ್ಕಂಥ ಕಾರ್ಪೆಟ್. ಅದು ಹೇಗೆ ಮಾಡಿಸಿದ್ದಾರೆ ಏನು ಅಂತ ಅಮ್ಮನ ಮನೆಗೆ ಮಾಡಿಸಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಇದು ಎಲ್ಲಪ್ಪ ಮಾಡಿಸಿರೋದು ಅಂದರೆ ದಾವಣಗೆರೆಯಲ್ಲಿ ಮಾಡಿಸಿರೋದು. ಅಮ್ಮನ ಮನೆ ದಾವಣಗೆರೆ ಹತ್ರ ಅಲ್ವಾ ಇರೋದು. ಅಮ್ಮನ ಮನೆಗೆ ಬಂದಿದ್ದೆ, ಅದಕ್ಕೋಸ್ಕರ ಅಮ್ಮ ಅವ್ರು ಮಾಡಿಸಿದ್ರು. ನಾನು ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನ ಹೇಗೆ ಮಾಡಿಸಿದ್ರು ಅಂತನ. ಅಮ್ಮನ ಮನೆಯಲ್ಲಿ ಹಳೆ ಬಟ್ಟೆಗಳು, ಸ್ಯಾರೀಸು, ಪ್ಯಾಂಟು, ಶರ್ಟ್ಸು, ನಿಮ್ದು ಯಾವುದೇ ಥರದ ಹಳೆ ಬಟ್ಟೆಗಳಿದ್ರು ಕೊಟ್ಟರು ಅವರು ಮಾಡಿಕೊಡ್ತಾರಂತೆ. ಈ ಕಾರ್ಪೆಟ್ಸು, ಮ್ಯಾಟ್ಸು, ಹಾಗೆ ಸೋಫಾ ಕವರ್ಸು ಎಲ್ಲ ಪ್ರತಿಯೊಂದು ನಿಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಡ್ತಾರೆ ಅವರು. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ನನಗೆ ಭಾಳ ಇಷ್ಟ ಆಯಿತು. ನಾವು ಹೊರಗಡೆ ಇದನ್ನೇ ತೊಗೊಳ್ತೀವಿ ಅಂತ ಹೋದರೆ, ಈ ಥರ ಮ್ಯಾಟ್ಸೇ ಆಗಲಿ, ಕಾರ್ಪೆಟ್ಸೇ ಆಗಲಿ, ಸೋಫಾ ಕವರ್ ತೊಗೊಳ್ತೀವಿ ಅಂತ ಹೋದರೆ ಒಂದೊಂದು ಕಾರ್ಪೆಟ್ಸ್ಗೆ ಹೇಳ್ತಾರೆ 500-600 ರುಪೀಸು. ಅದಕ್ಕೋಸ್ಕರ ನಮ್ಮ ಮನೆಯವ್ರನ್ನ ಹೆಂಗಿದ್ರು ಹಳೆ ಬಟ್ಟೆ ಅದೇ ಆಗಿರುತ್ತೆ, ಇದ್ದೇ ಇರುತ್ತಲ್ವಾ, ಅದನ್ನ ತಗೊಂಡ್ಬಿಟ್ಟು ಕೊಟ್ಬಿಟ್ಟು ಮಾಡಿಸಿದ್ರೆ ಒಂದ್ ಕೆಜಿ ಹಳೆ ಬಟ್ಟೆಗೆ 150 ರೂಪಾಯಿ ತಗೊಂತಾರಂತೆ. ಕೆಜಿ ಲೆಕ್ಕದಲ್ಲಿ ತಗೊಂಡ್ಬಿಟ್ಟು ಮಾಡಿಸಿರೋದು ಇದು. ಅಮ್ಮವ್ರೇನೋ 25 ಕೆಜಿ ಇತ್ತಂತೆ. 25 ಕೆಜಿ ಕೊಟ್ಬಿಟ್ಟು 4000 ಆಯ್ತಂತೆ. ಇದೆಲ್ಲ ಇಷ್ಟೆಲ್ಲ ಮಾಡ್ಸೋದಿಕ್ಕೆ ನಾವು ಇಷ್ಟೆಲ್ಲ ತಗೋಬೇಕು ಅಂದ್ರೆ ಹೊರಗಡೆ 4000 ರೂಪಾಯಿಗೆ ಬರೋದೇ ಇಲ್ಲ. ತೋರಿಸ್ತಾ ಹೋಗ್ತೀನಿ ಬನ್ನಿ ಅವ್ರು ಏನೇನು ಮಾಡ್ಸಿದಾರೆ ಅಂತ. ಮೊದಲಿಗೆ ಕಾರ್ಪೆಟ್ ನಾನು ಹಾಸ್ಕೊಂಡ್ ಕೂತಿದ್ದೀನಲ್ಲ, ಇದು ಕಾರ್ಪೆಟ್ ಮಾಡ್ಸಿದ್ದಾರೆ. ಇದು ಸಿಂಗಲ್ ಕಾರ್ಪೆಟ್ ನೋಡಿ, ಎಷ್ಟು ಚೆನ್ನಾಗಿದೆ, ಶೈನಿಂಗು ಅಷ್ಟೇ. ನಾವು ಹೊರಗಡೆ ನಾವು ಇದು ಹಳೆ ಬಟ್ಟೆ ಅನ್ಸೋದೇ ಇಲ್ಲ. ನನ್ನ ಪ್ರಕಾರ ನಾನು ಹೇಳ್ತಿರೋದು ಅಮ್ಮನಿಗೆ, ಇದು ಹಳೆ ಬಟ್ಟೆ ನಮ್ಮ ಬಟ್ಟೆಲಿ ಮಾಡಿರೋದಲ್ಲ, ಇದು ಬೇರೆ ಬಟ್ಟೆಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಇಲ್ಲ, ನಮ್ಮ ಬಟ್ಟೆ ತಗೊಂಡು ನಮ್ಮ ಬಟ್ಟೆಲೇ ಮಾಡಿರೋದು ಅಂತ ಹೇಳಿದ್ರಮ್ಮ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಕಲರು ಅಷ್ಟೇ, ಕಲರ್ ಕಾಂಬಿನೇಷನ್ ಎಲ್ಲ ನಾವೇನು ಸೆಲೆಕ್ಟ್ ಮಾಡೋದು ಬೇಡ, ಅವರೇ ಸೆಲೆಕ್ಟ್ ಮಾಡಿಬಿಟ್ಟು ಕಲರ್ ಕಾಂಬಿನೇಷನ್ ಎಲ್ಲ ಮಾಡ್ಕೊಡ್ತಾರೆ. ಅದೇ ತರ ಇದು ಮ್ಯಾಟ್ ಮಾಡಿದ್ದಾರೆ, ಒಂದು ಡೋರ್ ಮ್ಯಾಟು ಒಂದೇ ಒಂದು ಮಾಡಿಸಿದಾರೆ ಅಷ್ಟೇ. ಹೇಗೆ ಬರುತ್ತೆ ಅಂತನ ಇವರು ಫಸ್ಟ್ ಟೈಮ್ ಯಾರೋ ಹೇಳಿದ್ರು ಅಂತ ಮಾಡಿಸಿದ್ರಲ್ವಾ, ಅದಕ್ಕೋಸ್ಕರ ಒಂದು ಡೋರ್ ಮ್ಯಾಟ್ ಮಾಡಿಸಿದ್ದಾರೆ. ಇದು ಅಷ್ಟೇ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ. ಇದು ಡೋರ್ ಮ್ಯಾಟು ನಾವು ಹೊರಗಡೆ ತಗೊಂತೀವಿ ಅಂದ್ರೆ 200 ರುಪೀಸ್ಗಿಂತ ಕಡಿಮೆ ಕೊಡಲ್ಲ. ಕಡಿಮೆ ಅಂದ್ರೆ 200 ರುಪೀಸ್ ಇರುತ್ತೆ. ನಾವು ಬರೀ 150 ರೂಪಾಯಿ ಕೆಜಿ ಲೆಕ್ಕದಲ್ಲಿ ಮಾಡಿಸಿರೋದಲ್ವಾ. ನೋಡಿ ಡೋರ್ ಮ್ಯಾಟ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಕಲರ್ಫುಲ್ ಆಗಿದೆ. ಅದೇ ತರ ಇದು ಒಂದು ಕಾರ್ಪೆಟ್ ಡೋರ್ ಮ್ಯಾಟ್ ಆಯ್ತಲ್ವಾ. ಇದು ಒಂದು ಸಿಂಗಲ್ ಕಾರ್ಪೆಟ್. ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ, ತೋರ್ಸಮ್ಮ ನೀನು ವಿಡಿಯೋ ಮಾಡು, ನಾನು ನಿನ್ನ ತಕ್ಕೊಡ್ತೀನಿ ಅಂತಾನೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಎಲ್ರಿಗೂ ಅನುಕೂಲ ಆಗುತ್ತೆ. ಇದು ಅಷ್ಟೇ ಸಿಂಗಲ್ ಕಾರ್ಪೆಟ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಮೆರೂನ್ ಕಲರು ಸೂಪರ್ ಆಗಿ ಕಾಣ್ತಾ ಇದೆ. ಎಲ್ಲ ನೋಡಿ ನಿಮಗೆ ಗೊತ್ತಾಗ್ತಿದೇನಾ, ಕಾಣ್ತಾ ಇದೆನಾ ನೋಡಿ, ಫ್ಲವರ್ಸ್ ಎಲ್ಲ ಇದು ಎಲ್ಲ ಅವರೇ ಕಸ್ಟಮೈಸ್ ಮಾಡ್ಕೊಟ್ಟಿರೋದು. ಇದು ಯಾವುದು ನಮ್ಮ ಮನೇಲಿ ಯಾರು ಸೆಲೆಕ್ಟ್ ಮಾಡಿರೋದಲ್ಲ, ಅವರೇ ಯಾವ ತರ ಮಾಡ್ಬೋದು ಏನು ಅಂತ ಹೇಳ್ಬಿಟ್ಟು ಅವರೇ ಕಸ್ಟಮೈಸ್ ಮಾಡ್ಕೊಟ್ಟಾರೆ. ನಾನು ರೋಡ್ ಸೈಡಲ್ಲೇ ಕೇಳಿದ್ದೀನಿ ಇದನ್ನ. ರೋಡ್ ಸೈಡಲ್ಲಿ ನಾನು ತುಮಕೂರಲ್ಲಿ ಕೇಳ್ದಂಗೆ ರೋಡ್ ಸೈಡಲ್ಲಿ ಸಿಂಗಲ್ ಕಾರ್ಪೆಟ್ಗೆ 600 ರುಪೀಸ್ ಹೇಳಿದ್ರು. ಅದು ಬರೀ ರೋಡ್ ಸೈಡಲ್ಲಿ. ಅದೇ ಅಂಗಡಿಲಿ ಹೋದ್ರೆ ಇನ್ನೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು ನನಗೆ ನೋಡಿದ್ರೆ ವರ್ತ್ ಅನ್ಸುತ್ತೆ. ಈ ತರ ಮಾಡ್ಸ್ಕೊಳೋದು ವರ್ತು. ದಾವಣಗೆರೆಯಲ್ಲಿ ಇರೋರ್ಗಂತೂ ಫುಲ್ ಅನುಕೂಲ ಆಗುತ್ತೆ. ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಇರೋರು, ದಾವಣಗೆರೆಯಲ್ಲಿ ಇರೋರಿಗೆ ನಾನು ನಿಮಗೆ ಬೇಕಂದ್ರೆ ಅದ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ತೀನಿ, ಕೇಳಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಮಾಡ್ಕೊಡ್ತಾರೆ. ಇದು ಡಬಲ್ ಕಾರ್ಪೆಟು ನೋಡಿ. ಸಿಂಗಲ್ ಕಾರ್ಪೆಟೆ 600 ರುಪೀಸ್ ಅಂದ್ರೆ, ಸಾರಿ ಇದು ಸಿಂಗಲ್ ಕಾರ್ಪೆಟೆ, ನಾನು ಡಬಲ್ ಅನ್ಕೊಂಡೆ, ಸಾರಿ. ಇದು ಸಿಂಗಲ್ ಕಾರ್ಪೆಟು. ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ, ಕಲರು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ಸೂಪರ್ ಆಗಿದೆ ಅಲ್ಲ ಕಲರ್ಸು. ನಂಗಂತೂ ಬಹಳ ಇಷ್ಟ ಆಯ್ತು. ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ, ಅನುಕೂಲನೂ ಆಗುತ್ತೆ ನಿಮಗೂ. ನಾನು ಈ ವಿಡಿಯೋದಿಂದ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂತ ಮಾಡ್ತಾ ಇರೋದು. ಅದಕ್ಕೆ ಅಮ್ಮನಿಗೆ ಹೇಳ್ತಿದ್ದೀನಿ, ಅಮ್ಮ ನಂಗೊಂದು ಕೊಡಮ್ಮ, ಇದ್ರಲ್ಲಿ ಚೆನ್ನಾಗಿದೆ ಅಂತನ, ಕಲರ್ಫುಲ್ ಆಗಿದೆ ಅಂತ. ಅಮ್ಮ ತಗೊಂಡೋಗಂತ ಹೇಳ್ತಿದ್ದಾರೆ, ತಗೊಂಡೋಗ್ತೀನಿ ಇದ್ರಲ್ಲಿ ಒಂದು ನಾನು ಒಂದು. ಇದೆಯಲ್ಲ, ಇದು ಡಬಲ್ ಕಾರ್ಪೆಟು. ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಡಬಲ್ ಕಾರ್ಪೆಟ್ ಮಾಡ್ಯಾರೆ. ಒಂದು ಸಿಂಗಲ್ಲು ಒಂದು ಡಬಲ್ಲು ಮಾಡೋರೆ. ಬಮ್ಮ ನೋಡಿ, ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ. ಡಬಲ್ ಕಾರ್ಪೆಟು ಫುಲ್ಲು ನೋಡಿ, ಡಬಲ್ ಕಾರ್ಪೆಟ ಎಷ್ಟು ದೊಡ್ಡದು ಬರುತ್ತಲ್ವಾ ಡಬಲ್ ಕಾರ್ಪೆಟು. ಗೊತ್ತಾಗ್ತಿಲ್ಲ ಅಂದ್ರೆ ತೋರಿಸ್ತೀನಿ ಒಂದ್ಸರಿ ನೋಡಿ. ಚೆನ್ನಾಗಿದೆ ಡಬಲ್ ಕಾರ್ಪೆಟ್ ಅಷ್ಟೇ, ಸೂಪರ್ ಆಗಿದೆ. ನಂಗೆ ಬಹಳ ಇಷ್ಟ ಆಯ್ತು ಇದೆಲ್ಲನ, ನಿಮಗೂ ಇಷ್ಟ ಆಗುತ್ತೆ. ಅದೇ ತರ ಡಬಲ್ ಕಾರ್ಪೆಟ್ ಐತೆ. ಇವಾಗ ನಾನು ಸೋಫಾ ಕವರ್ ತೋರಿಸ್ತೀನಿ. ಸೋಫಾ ಕವರ್ ಅಷ್ಟೇ, ಸೋಫಾ ಕವರ್ ಅಂತೂ ಸಖತ್ತಾಗಿದೆ, ಸೂಪರ್ ಆಗಿದೆ ನೋಡಿ. ಇದು ಮೇಲ್ಗಡೆ ಆಗೋದಕ್ಕೆ ಸೋಫಾದು ಸಿಂಗಲ್ದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಫುಲ್ಲು 3 ಸೋಫಾ ಇರುತ್ತಲ್ವಾ, 3 ಸೆಟ್ ಸೋಫಾ, ಅದಕ್ಕೆ ಫುಲ್ ಹಾಕೋದಿಕ್ಕೆ. ಕಾಣ್ತಾ ಇಲ್ಲ ಅಂದ್ರೆ ಹೀಗಿದೆ ನೋಡಿ, ಫುಲ್ ಇದು
ಹಾಕೋದಕ್ಕೆ 3 ಸೋಫಾದಿದು. ಅದೇ ತರ 3 ಸೋಫಾದು ಇದು ಕೆಳಗಡೆ ಹಾಕೋದಿಕ್ಕೆ, ಕೆಳಗಡೆ ಸಿಟ್ಟಿಂಗ್ ಇದಿರುತ್ತಲ್ವಾ, ಸಿಟ್ಟಿಂಗಿಗೆ ಹಾಕೋದಿಕ್ಕೆ. ಇದು ಮನೆ ಹತ್ರ ಮಕ್ಕಳು ಜಾಸ್ತಿ ಆಗಿದ್ದಾರೆ, ಗಲಾಟೆ ಜಾಸ್ತಿ ಆಗಿದೆ, ಯಾರು ಏನು ಅನ್ಕೋಬೇಡಿ. ಯಾಕಂದ್ರೆ ಸಂಡೇ ಅಲ್ವಾ, ಎಲ್ಲ ರಜಾ ಇತ್ತು, ಫಂಕ್ಷನ್ ಇತ್ತು ಅಂತ ಎಲ್ಲ ಬಂದಿದ್ದಾರೆ. ಫಂಕ್ಷನ್ ಇತ್ತು ಅಂತ ಬಂದಿದ್ವಿ ನಾವು, ಅದಕ್ಕೋಸ್ಕರ ಮಕ್ಕಳು ಎಲ್ಲ ಬಂದಿದ್ದಾರೆ ಫಂಕ್ಷನ್ಸಿಗೆ. ನೋಡಿ ಸೋಫಾ ಕವರ್ಸ್ ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ. ನಂಗಂತೂ ಬಹಳ ಇಷ್ಟ ಆಯ್ತು, ನಿಮಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಯಾರಿಗಾದ್ರೂ ಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ, ನೋಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕೊನೆವರೆಗೂ ನಮ್ಮ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.